ಧರ್ಮಸ್ಥಳ ಏನು ಅವರ ಆಸ್ತಿ ಅಲ್ಲ, ಧರ್ಮಸ್ಥಳ ಅವರ ಅಪ್ಪನ ಆಸ್ತಿ ಅಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಗುಡುಗಿದ್ದಾರೆ. ಧರ್ಮಸ್ಥಳ ಸಾರ್ವಜನಿಕರ ಸ್ವತ್ತು, ಯಾರಪ್ಪನ ಆಸ್ತಿ ಅಲ್ಲ ಧರ್ಮಸ್ಥಳ. ಮತ್ತೆ ಗುಡುಗಿದ್ರು ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಗುಡುಗಿದ್ದಾರೆ. ಬಿಜೆಪಿ ಅವರ ರ್ಯಾಲಿಗೆ ಡಿ.ಕೆ. ಟಕ್ಕರ್ ಕೊಟ್ಟಿದ್ದಾರೆ. ಧರ್ಮಸ್ಥಳ ಚಲೋ ನಡೆಸಿದವರಿಗೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಟಕ್ಕರನ್ನ ಕೊಟ್ಟಿದ್ದಾರೆ. ನೋಡಿ, ಧರ್ಮಸ್ಥಳ ಚಲೋ ಅಂತ ಹೇಳಿ ಎಲ್ಲರೂ ಕೂಡ ಹೊರಟಿದ್ದಾರೆ. ಧರ್ಮಸ್ಥಳ ಚಲೋ ನಡೆಸುವವ ಬಿಜೆಪಿಗೆ ಟಕ್ಕರನ್ನ ಕೊಟ್ಟಿರುವಂತದ್ದು. ವೀರೇಂದ್ರ ಹೆಗ್ಡೆ ಪಾದಕ್ಕೆರಗಿದ ವಿಜೇಂದ್ರ ಬ್ರಿಗೇಡ್ ಅವರು. ಧರ್ಮಸ್ಥಳದ ಶ್ರೇಷ್ಠತೆ ಎತ್ತಿ ಹಿಡಿಯಲು ಬಿಜೆಪಿ ಕಟ್ಟಿಬದ್ಧವಾಗಿದೆ. ಧರ್ಮಸ್ಥಳದ ಭಕ್ತರ ಧ್ವನಿಯಾಗಿ ನಿಲ್ಲಲಿದೆ ಬಿಜೆಪಿ, ಹೀಗಂತ ಹೇಳಿದ್ದು ವಿಜೇಂದ್ರ. ಇದಕ್ಕೆ ಟಕ್ಕರನ್ನ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಬಿಜೆಪಿಯ ರ್ಯಾಲಿಗೆ ಡಿ.ಕೆ. ಅವರು ಟಕ್ಕರನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಚಲೋ ನಡೆಸಲಿರುವ ಬಿಜೆಪಿ ಅವರು. ಬಿಜೆಪಿ ಅವರು ಧರ್ಮಸ್ಥಳ ಚಲೋ ನಡೆಸ್ತಿದ್ದಾರೆ. ನಾವು ಧರ್ಮವನ್ನ ಉಳಿಸ್ತೀವಿ, ಧರ್ಮಸ್ಥಳದಲ್ಲಿ ಧರ್ಮ ಸ್ಥಾಪಿತವಾಗಬೇಕು, ಅದಲ್ಲಿ ಅಧರ್ಮ ಆಗ್ತಿದೆ, ಧರ್ಮಸ್ಥಳವನ್ನ ಅವಹೇಳನ ಮಾಡಲಾಗ್ತಿದೆ, ಧರ್ಮಸ್ಥಳದ ಒಂದು ರೆಸ್ಪೆಕ್ಟ್ ಅನ್ನ ಹಾಳು ಮಾಡಲಾಗ್ತಿದೆ ಅಂತ ಹೇಳಿ ಬಿಜೆಪಿ ಚಲೋ ಅಂತ ಹೇಳಿ ಧರ್ಮಸ್ಥಳದ ಹತ್ರ ಹೊರಟಿದ್ರು. ಈಗ ಇದರ ವಿಚಾರವಾಗಿ ಡಿ.ಕೆ. ಅವರು ಮಾತಾಡಿದ್ದಾರೆ. ಯಾರ್ಯಾರು ಧರ್ಮಸ್ಥಳ ಚಲೋ ಅಂತ ಹೇಳಿ ಹೋಗ್ತಿದ್ದಾರೆ ಅವರ ಬಗ್ಗೆ ಡಿ.ಕೆ. ಅವರು ಒಂದು ಟಕ್ಕರನ್ನ ಕೊಟ್ಟಿರುವಂತದ್ದು. ಧರ್ಮಸ್ಥಳದ ಶ್ರೇಷ್ಠತೆ ಎತ್ತಿ ಹಿಡಿಯಲು ಬಿಜೆಪಿ ಕಟ್ಟಿಬದ್ಧವಾಗಿದೆ. ಧರ್ಮಸ್ಥಳದ ಭಕ್ತರ ಧ್ವನಿಯಾಗಿ ಬಿಜೆಪಿ ನಿಲ್ಲಲಿದೆ, ಹೀಗಂತ ಹೇಳಿದ್ದು ವಿಜೇಂದ್ರ ಅವರು. ಇದಕ್ಕೆ ಡಿ.ಕೆ. ಅವರು ಟಕ್ಕರನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಅವರ ಆಸ್ತಿ ಅಲ್ಲ, ಧರ್ಮಸ್ಥಳ ಸಾರ್ವಜನಿಕರ ಸ್ವತ್ತು, ಅದೇನು ಅವ್ರ ಆಸ್ತಿ ಅಲ್ಲ ಅಂತ ಹೇಳಿ ಡಿ.ಕೆ. ಅವರು ಟಕ್ಕರನ್ನ ಕೊಟ್ಟಿದ್ದಾರೆ ವಿಜೇಂದ್ರ ಅವರಿಗೆ. ಯಾರು ಧರ್ಮಸ್ಥಳ ಚಲೋ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಟಕ್ಕರನ್ನ ಕೊಟ್ಟಿದ್ದಾರೆ. ಬನ್ನಿ ಡಿ.ಕೆ. ಅವರು ಏನಂತ ಹೇಳಿದ್ದಾರೆ ಕೇಳ್ಕೊಬರೋಣ. ಅದು ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಏನವರು ಧರ್ಮಸ್ಥಳ ಏನವ್ರ ಮನೆ ಆಸ್ತಿ ಅಲ್ಲ, ಸಾರ್ವಜನಿಕರ ಸ್ವತ್ತು. ಧರ್ಮಸ್ಥಳ ಎವ್ಯಾಕ್ಯುಯೇಷನ್ ಕಂಟಿನ್ಯೂ ಆಗುತ್ತೆ. ಅದು ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಏನವರು ಧರ್ಮಸ್ಥಳ ಏನವ್ರ ಮನೆ ಆಸ್ತಿ ಅಲ್ಲ, ಸಾರ್ವಜನಿಕರ ಸ್ವತ್ತು. ಧರ್ಮಸ್ಥಳ ಎವ್ಯಾಕ್ಯುಯೇಷನ್ ಕಂಟಿನ್ಯೂ ಆಗುತ್ತೆ. ಅದು ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಏನವರು ಧರ್ಮಸ್ಥಳ ಏನವ್ರ ಮನೆ ಆಸ್ತಿ ಅಲ್ಲ, ಸಾರ್ವಜನಿಕರ ಸ್ವತ್ತು. ಧರ್ಮಸ್ಥಳ ಎವ್ಯಾಕ್ಯುಯೇಷನ್ ಕಂಟಿನ್ಯೂ ಆಗುತ್ತೆ. ಅದು ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಏನವರು ಧರ್ಮಸ್ಥಳ ಏನವ್ರ ಮನೆ ಆಸ್ತಿ ಅಲ್ಲ, ಸಾರ್ವಜನಿಕರ ಸ್ವತ್ತು. ಧರ್ಮಸ್ಥಳ ಎವ್ಯಾಕ್ಯುಯೇಷನ್ ಕಂಟಿನ್ಯೂ ಆಗುತ್ತೆ. ಅದು ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಏನವರು ಧರ್ಮಸ್ಥಳ ಏನವ್ರ ಮನೆ ಆಸ್ತಿ ಅಲ್ಲ, ಸಾರ್ವಜನಿಕರ ಸ್ವತ್ತು. ಧರ್ಮಸ್ಥಳ ಎವ್ಯಾಕ್ಯುಯೇಷನ್ ಕಂಟಿನ್ಯೂ ಆಗುತ್ತೆ. ಅದು ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಏನವರು ಧರ್ಮಸ್ಥಳ ಏನವ್ರ ಮನೆ ಆಸ್ತಿ ಅಲ್ಲ, ಸಾರ್ವಜನಿಕರ ಸ್ವತ್ತು. ಧರ್ಮಸ್ಥಳ ಎವ್ಯಾಕ್ಯುಯೇಷನ್ ಕಂಟಿನ್ಯೂ ಆಗುತ್ತೆ. ಅದು ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಏನವರು ಧರ್ಮಸ್ಥಳ ಏನವ್ರ ಮನೆ ಆಸ್ತಿ ಅಲ್ಲ, ಸಾರ್ವಜನಿಕರ ಸ್ವತ್ತು. ಧರ್ಮಸ್ಥಳ ಎವ್ಯಾಕ್ಯುಯೇಷನ್ ಕಂಟಿನ್ಯೂ ಆಗುತ್ತೆ. ಅದು ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಏನವರು ಧರ್ಮಸ್ಥಳ ಏನವ್ರ ಮನೆ ಆಸ್ತಿ ಅಲ್ಲ, ಸಾರ್ವಜನಿಕರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.